ಇದ್ರೊಳಗ ಏನೇನವಪ್ಪ ಅಂತಂದ್ರೆ ಇದ್ರು ಜೈ ಸಂತೋಷ ಪ್ರಕಾಶನದೆ. ಇದ್ರೊಳಗ ಆಡ್ಕಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಮೇಡಮ್ ಬಂದಾರ, ಆಡ್ಕಿಲಿಂದ ಮೇಡಮ್ ಅವರೆಲ್ಲ ಯೂಟ್ಯೂಬ್ ಬಂದಾರ. ಇವ್ರ ಪುಣ್ಯದಿಂದ ನನಗ ಯೂಟ್ಯೂಬ್ ಚಾನಲ್ ಗೊತ್ತಿದ್ದಿಲ್ರಿ. ಇತಿಹಾಸ ಬಗ್ಗೆ ಯಾರು ಹೇಳ್ತಾರ್ರಿ ಕಲಬುರಗಿ ಒಳಗ ಅಂತ ಹೇಳಿದ್ರೆ ಕಲಾ ಮಾಧ್ಯಮದವ್ರಿಗೆ ಪರಿಚಯ ಮಾಡಿಕೊಟ್ರು. ಆಮೇಲೆ ಇನ್ನೊಬ್ರು ಬದುಕಿನ ಬುಕ್ಕಿದವ್ರಿಗೆ ಪರಿಚಯ ಮಾಡಿಕೊಟ್ರು. ಇಲ್ರಿ ಮುಡುಬಿಗುಂಡೇರವ್ರು ಒಬ್ಬರು ಇದಾರ, ಇತಿಹಾಸ ಹೇಳ್ತಾರ, ಬಹಳ ಚೆನ್ನಾಗಿ ಹೇಳ್ತಾರೆ, ನೀವು ಬರ್ರಿ ಅಂತೇಳಿ ನಮಗೂ ಕರ್ಕೊಂಡು ಹೋಗಿದ್ರು ಕೋಟೆ ಒಳಗೆ. ಕೋಟೆ ಒಳಗೆ ಬಹಳ ಬರ್ದೀನಿ, ಆದ್ರೆ ಯೂಟ್ಯೂಬ್ ನಲ್ಲಿ ಪರಿಚಯ ಆಗಿದ್ದು. ಅನ್ನಪೂರ್ಣ ಸಂಗೊಳ್ಳಿಗೆ ಬಗ್ಗೆ ಬರ್ದಾರ. ಆಮೇಲೆ ನನಗೊಂದು ಆಸೆ ಇದೆ, ಕೈ ತುತ್ತು ಸಸಿ ನಡುವ ಕಾರ್ಯಕ್ರಮ, ಏನೇನು ಕಾರ್ಯಕ್ರಮ ಮಾಡ್ಯಾರಲ್ಲ ಅವ್ರು ದಾಖಲೆಯಾಗಿಟ್ಟಿದ್ದಾರೆ. ಲೇಖನ ಲೋಕದ ದೀಪಗಳು ಅನ್ನುವಂತ ಪುಸ್ತಕದಲ್ಲಿ ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ ಅದರ ವರದಿ ಪತ್ರಿಕೆ ಒಳಗೆ ಬಂದಿದ್ದು ವರದಿ ಇರಬಹುದು. ಎಲ್ಲ ಕಡೆ ಏನಾದ್ರು ಒಂದಿಷ್ಟು ಕಾಣ್ತಂದ್ರೆ ಅವರೇ ಲೇಖನವನ್ನ ಇದರೊಳಗೆ ಬರೆದಿದ್ದಾರೆ. ಇನ್ನೊಂದ್ ತಾರೀಕು ಆಯ್ತು, ಎರಡೇ ವೈ. ಆಮೇಲೆ ಶಾಂತಮಲ್ಲಪ್ಪ ಕರಿಕಲ್ ಅವ್ರ ಬಗ್ಗೆ ನಮ್ ಗುರುಗಳು ಬಹಳ ಚೆನ್ನಾಗಿ ಹೇಳಿದ್ರು. ಅವರು ಬಹಳ ಸುದೀರ್ಘವಾಗಿ ತೆಗೆದುಕೊಂಡ್ರೆ ನಾನು ಹೆಚ್ಚಿಗೆ ತೊಂಬಲ್ಲ. ಯಾಕಂದ್ರೆ ಒಬ್ಬ ಯುವ ಏನು ಉಪನ್ಯಾಸಕರು ಮತ್ತು ಯುವ ಪ್ರತಿಭೆ ಇವತ್ತು ನಮ್ಮಿಂದ ನನ್ನಿಂದ ಲೋಕಾರ್ಪಣೆಗೊಂಡಿದೆ. ನೀವು ಬಹುಶಃ ನಾವು ನಮ್ಮ ಎ.ಕೆ. ರಾಮೇಶ್ವರ ವಯಸ್ಸಿಗೆ ನಾನು ಬರ್ಬೋದು, ಬರ್ತೇವೆ. ಅವಾಗ ಗುರುಗಳೇ ನಿಮ್ಮಿಂದ ನನ್ನ ಪುಸ್ತಕ ಪ್ರಥಮ ಪುಸ್ತಕ ಬಿಡುಗಡೆ ಆಗಿದೆ ಅಂತ ಅಭಿಮಾನ 20 ವರ್ಷದ ಮುಂದೆ ಹೇಳಿದೆ ಅಂದ್ರೆ ನಾನು ಖುಷಿ ಪಡ್ತೀನಿ ಅನ್ನುವಂಥದ್ದು ಅಭಿಮಾನ ನನಗೆ. ನಾನು ಬೆಳೆಸಿದ್ದೆ ಹಂಗೆ. ಸೇಡಂದಾಗ ಮನಿ ಕೇಳ್ರಿ, ಒಬ್ಬೊಬ್ಬ ಯುವಕನನ್ನ, ಹೈಸ್ಕೂಲ್ ಟೀಚರ್ನ, ಪ್ರೈಮರಿ ಟೀಚರ್ನ, ಇವರೆಲ್ಲರಿಗೂ ಗೊತ್ತಿದೆ ಸೇಡಂದವ್ರಿಗೆ. ನಾನು ಮನೆಗೆ ಹೋಗಿ ನಾನು ಯಾವ ಆಶೆ ಮಾಡಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, 23 ಪುಸ್ತಕ ಬರ್ದೀನಿ. ಸಾಹಿತ್ಯವನ್ನ ಗುರುತಿಸಿ ಮಾನ್ಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮಾಡೋದು. ಅದಕ್ಕಾಗಿ ನಾನು ಯಾವ ಹಿಂದೆ ಬೀಳೋದಿಲ್ಲ. ನಾನು ನನ್ನ ತನಕ ಬಂದ್ರೆ ಸೇಡಂ ಮನೆ ತನಕ ಬರ್ಬೇಕು ಅಂದ್ರೆ ನನ್ನ ಪ್ರತಿನಿಧಿಗಳು ಮನೆ ತನಕ ಬರ್ತಾರೋ, ಯಾವುದೇ ಆಶಯ ಮಾಡಬಾರ್ದು ನಾವು. ಹಾಗೆ ನಾನು ವ್ಯಕ್ತಿತ್ವ ಇಟ್ಕೊಂಡು ಪ್ಯೂರಿಟಿ ಅಂತಾರಲ್ಲ, ಯಾವುದು ಎಲ್ಲ ಹಸ್ತಗಳ ಕೈದಾಗಿದ್ದರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕನ್ನಡದ ಕಾರ್ಯಕರ್ತನಾಗಿ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ, ಸಮ್ಮೇಳನ ಅಧ್ಯಕ್ಷನಾಗಿ ಸೇಡಂದಾಗ ಅಲ್ಲಿ ಆಗಿ, ಮತ್ತೆ ಮಾನ್ಯ ತಾನೇ ಕಲಬುರಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷನಾಗಿ ಕರಿಕಲ್ ಅವರೇ, ಶಾಂತಮಲ್ಲಪ್ಪ ಕರಿಕಲ್ ಕಣ್ಣಿ ಅವರೇ, ಕಣ್ಣಿ ಒಳಗೆ ನಮ್ಮ ಬಂಧುಗಳಿದ್ದಾರೆ. ಅವ್ರ ಬಂಧುಗಳಿಗಿಂತಲೂ ಇವರೆಲ್ಲರ ಬಂಧುಗಳೇ. ನಮಗ್ ಬೈದವರನ್ನ ಬಂಧುಗಳನ್ನವರು. ನೀವು ಸಾಹಿತಿಗಳು, ನಿಮಗೆ ಹೆಂಗ ಬಂಧುಗಳನ್ನಲ್ಲ. ಅದಕ್ಕೆ ನೀವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಿರಿ, ನಿಮ್ ಜೊತೆ ನಾವಿರ್ತೇವೆ. ಯಾಕಂದ್ರೆ ಬಹಳ ಅದ್ಭುತವಾದಂತ ಮೊದಲ ಕೃತಿಯಲ್ಲಿ ಇಷ್ಟೊಂದು ಮುಂಜಾನೆ ನುಡಿಮುತ್ತುಗಳು ನಮ್ಮನ್ನು ಎಬ್ಬಿಸ್ತವ. ಇವು ವಾಟ್ಸಪ್ ಹಾಕಿರೆ ವೆರಿ ಗುಡ್. ವಾಟ್ಸಪ್ ಹಾಕ್ರಿ. ಇದು ಆಧುನಿಕ ಸೋಷಿಯಲ್ ಮೀಡಿಯಾ. ರಾತ್ರಿ ಚೇಂಜ್ ಆಗ್ತದ. ರಾತ್ರಿ ಯಾರು ಬಂದು ಕುಂಡಿರ್ತಾರ, ರಾತ್ರಿ ನೀನು ಒಬ್ಬ ಕಲಬುರಗಿ ಜಿಲ್ಲೆ ಹಿರಿಯ ಸಾಹಿತ್ಯ ಆಗ್ಬೋದು ಮುಂದೊಂದ್ ದಿನ. ಈಗ ವಾಟ್ಸಪ್, ಫೇಸ್ಬುಕ್ ಬಳಕೆ ಮಾಡ್ಕೊಳ್ಳಿ. ಅಲ್ಲಿ ಕನ್ನಡದ ಬರೇ ಏನ್ ಮಾಡ್ತಾವ, ಆ ಹುಡುಗಿಗೆ ಮ್ಯಾಟ್ರ್ ಕಳ್ಸೋದು, ಹುಡುಗಗೆ ಮ್ಯಾಟ್ರ್ ಕಳ್ಸೋದು. ಮಾಡ್ಕೊಂಡ್ರೆ ಮದುವೆ ಮಾಡ್ಕೊರಿ. ಬರೀ ಅದ್ರೊಳಗೆ ಕಾಲಹರಣ ಮಾಡಿ ನಿಮ್ಮೆಲ್ಲಿರುವಂತ ಪ್ರತಿಭೆ ಮಾಯ ಆಗಬಾರದು. ಇಲ್ಲಿ ತಾಯಿಯಂದಿರು ಬಂದಾರ, ಜಾನಪದ ಸಂಸ್ಕೃತಿಯನ್ನು ಉಳಿಸುವಂತವ್ರು ನೀವು. ಈಗ ತೊಟ್ಟಲು ಹಾಡೋ ಕಾರ್ಯಕ್ರಮ ಯಾರು ಹಾಡಲ್ಲ. ಗಣಸ ಮಕ್ಕಳು ಸ್ವಾಮೀಜಿ ಜೊತೆ ಬರ್ತಾರಲ್ಲ, ಗಣಸ ಮಗ ಅವ ಬಂದು ಹಾಡ್ಬೇಕಾದಂತ ಪರಿಸ್ಥಿತಿ ಅಲ್ಲ. ಇದು ಜಾನಪದ ಬಗ್ಗೆ ನೀನು ಸಂಗ್ರಹ ಮಾಡು. ನಿಮ್ ಜೊತೆ ನಾವು, ನಮ್ಮ ಎ.ಕೆ. ರಾಮೇಶ್ವರ ಅವರು ನಾವಿರ್ತೇವೆ. ನೀವು ಇನ್ನೂ ಹೆಚ್ಚಿನ ಕೆಲಸವನ್ನ, ಯಾಕಂದ್ರೆ ಯೂನಿವರ್ಸಿಟಿ ಒಳಗೆ ವಿಶ್ವವಿದ್ಯಾಲಯಗಳು ಹೆಂಗ ನಿಮ್ಗೆ ಗೊತ್ತಿದೆ. ನಾವು ಇಷ್ಟು ಸ್ಥಾನಕ್ಕೆ ಬರ್ಬೇಕಾದ್ರೆ ಪ್ರೈಮರಿ ಟೀಚರ್ ನಾನು, ಸಾಮಾನ್ಯ ಒಬ್ಬ ವ್ಯಕ್ತಿ. ನಾನು ಎಲ್ಲೋ ಒಂದು ಹಳ್ಳಿ ಒಳಗೆ ಆ ಶಾಲೆಯ ವಾತಾವರಣ, ಈ ಮಕ್ಕಳ ಜೊತೆ ನಾನು ಬೆಳಕು, ಆ ಮಕ್ಕಳೇ ನನಗೆ ಆಶೀರ್ವಾದ, ಅವರಿಂದ ಬೆಳೆದು ಆ ಮಕ್ಕಳ ಆಶೀರ್ವಾದ ಈ ಉನ್ನತ ಮಟ್ಟಕ್ಕೆ ಹೋಗಿದ್ದೀನಿ. ನೀವು ಕಲಿಸುವಂತ ಏನು ಆ ಯೂನಿವರ್ಸಿಟಿ ಒಳಗೆ ಆ ಮಕ್ಕಳಿಗೆ ಸಾಹಿತ್ಯದ ಅಭಿರುಚಿಯನ್ನ ಹಬ್ಬಿಸಿ, ಅವ್ರಿಗೆ ಹಬ್ಬಿಸ್ಬೇಕು. ಅವ್ರಿಗೆ ಹೇಳ್ಬೇಕು, ನೀವು ತಿಳಿಸಿ ಹೇಳ್ಬೇಕು. ಕವನ ಬರಿಬೇಕು, ಚಂದ ಬರಿಬೇಕು ಕವನ. ಆ ಕವನಗಳನ್ನು ಬರೆಯುವುದು, ಇಂಥ ಶ್ಲೋಕಗಳನ್ನ ಹೇಳುವುದರ ಮುಖಾಂತರ ನೀವು ಒಬ್ಬ ಸಾಹಿತಿಗಳಾಗ್ರಿ ಅನ್ನುವಂತ ಮಾತನ್ನ ಹೇಳಿ, ಇನ್ನೊಂದು ಕೊನೆಯ ಕೃತಿ ನಮ್ಮ ಯಾರು ಮಳೆ ಬಿಲ್ಲು ಕವನ ಸಂಕಲನ, ಇದನ್ನು ಲೋಕಾರ್ಪಣೆ ನಾನೇ ಮಾಡಿದ್ದೀನಿ. ಡಾಕ್ಟರ್ ಲೀಲಾ ಗುಡ್ರಾಜ್. ನಾನಂದೆ ಫಸ್ಟ್ ಬಂದ ತಕ್ಷಣ ಅಲ್ಲಿ ನಮ್ಮ ಬಿರಾದರ್ ಅವ್ರ ಸಂಸ್ಥೆ ಒಳಗೆ ಕೂತಿದ್ದೀವಿ. ನೀ ಯಾವ ಕೆಲಸ ಮಾಡ್ತೀರಿ, ಶಿಕ್ಷಕರಿಂದಲೇ ಬರೀತಾರ ಅಂತ ಅನ್ನೋದು ತಪ್ಪು. ಬ್ಯಾಂಕಿನ ಒತ್ತಡದ ಮಧ್ಯೆ ಡಿಪಾಸಿಟ್ ಇನ್ನೊಂದು ಯಾವ್ದ್ರಿ, ಲೋನ್ಸ್, ಈ ಅರ್ಜಿಗಳ ತಗೊಂಬೋದು, ಸಾಲ ಕೊಡೋದು, ಸಾಲದವ್ರ ಕಿರಿಕಿರಿ, ಆಮೇಲೆ ನೀವು ಅವ್ರಿಗೆ ಹೋಗಿ ಹುಡುಕಿ ಸಾಲ ಪಾವತಿ ಮಾಡಿಸೋದ್ರೊಳಗ ಮಧ್ಯದಲ್ಲಿ ಇಂಥ ಪುಸ್ತಕ ತಂದಿರಲ್ಲ. ಹೆಣ್ಮಕ್ಳು ಇದ್ರಲ್ಲ, ಅವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಎಲ್ಲಿಂದ ಬಂದಾರವರು ಈ ವೇದಿಕೆಯಲ್ಲಿ
ಬೆಂಗಳೂರಿನಲ್ಲಿ ಇಲ್ಲಿಯವರು ಹೋಗಿ ಸಾಹಿತ್ಯ ಪುಸ್ತಕವನ್ನ ಪ್ರಕಟ ಮಾಡಿ ಅಲ್ಲಿ ಬಿಡುಗಡೆ ಮಾಡಿ ಅಲ್ಲಿ ಬೆಂಗಳೂರಿನೊಳಗೆ ಏನ್ ಬಹಳ ನಮ್ ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡಿ ನೀವ್ ಹೇಳ್ಬೇಕು ಬೆಂಗಳೂರಿನೊಳಗೆ ಬಿಡುಗಡೆ ಆಗಿಲ್ಲ. ಕನ್ನಡದ ಮೊದಲ ಪುಸ್ತಕ ರಚನೆಯಾದಂತ ನೆಲದಲ್ಲಿ ಬಿಡುಗಡೆ ಮಾಡಿದೆ ಅಂತ ಹೇಳ್ಬೇಕು. ಅಭಿಮಾನ ಇರಲಿ, ಗರ್ವ ಇರಲಿ. ನಾವು ಏನು ಸಾಮಾನ್ಯ ವ್ಯಕ್ತಿಗಳಲ್ಲ. ನಮ್ಮ ತಂಟೆಗೆ ಬಂದರೆ ಅವರನ್ನು ಹುಟ್ಟಡಗಿಸಿ ಗುಜರಾತ್, ರಾಜಸ್ಥಾನ ಗೆದ್ದು ಬಂದಂತ ಕಲಬುರಗಿಯ ಜನ ನಾವಿದ್ದೀವಿ. ಸಾಹಿತ್ಯ ಸಂಸ್ಕೃತಿಯ ನೊಪತುಂಗನ ಕಾಲದಲ್ಲಿ ಬಹಳ ಶ್ರೇಷ್ಠ ವ್ಯಕ್ತಿಗಳು ನಾವು. ಒಂದೊಂದು ಕತೆ ಕೇಳಿದ್ರೆ ರೋಮಾಂಚನ. ಆ ವೇದಿಕೆ ಇದು ಅಲ್ಲ ಅನ್ನುವಂತ ಮಾತನ್ನ ಹೇಳಿ ಮಂಜುಳಾ ಮೇಡಮ್ ಅವರೇ, ಈಗ ಮಳೆಬಿಲ್ಲು ಕವನ ಸಂಕಲನ ಬಹಳ ಅದ್ಭುತವಾಗಿ ತಂದಿದ್ರಿ. ಡಾಕ್ಟರ್ ಗೌರವಾನ್ವಿತ ಡಾಕ್ಟರ್ ಆಗಿದ್ದಾರೆ. ಹೆತ್ತವರಿಗೆ ಕವಿಯತ್ರಿ ಬಹಳ ಹೆತ್ತವರನ್ನ ನೆನೆಸ್ಕೊಂಡಿದ್ದಾರೆ ತಮ್ಮ ಇದ್ರೊಳಗ. ಮುನ್ನುಡಿಯನ್ನ ಬಹಳ ಚೆನ್ನಾಗಿ ಎಲ್ಲ ಸಾಹಿತಿಗಳಿಂದ ಬರೆಸಿದ್ದಾರೆ. ಬಹಳ ಚೆನ್ನಾಗಿದೆ. ಬೇರೆ ಬೇರೆ ಎಲ್ಲ ಆಯಾಮದಿಂದ ನೋಡಿದ್ರೆ ಈ ಪುಸ್ತಕ ಬಹಳ ಪ್ರಿಯ ನೀ ನನಗಾಗಿ. ಯಪ್ಪ ಇದ್ರೊಳಗೂ ಅವೇನ ಪ್ರಿಯ ನೀ ನನಗಾಗಿ ಯಾಕಿರ್ಬಾರ್ದು ಗಂಡ. ಆಮೇಲೆ ಮೌನ ಮಾತಾದಾಗ ಬೇಕಾದ್ರೆ ಅತ್ತಿ ಬಯಟ್ರಿಮಿಗೆ ಮಾವ ಬಯಟ್ರಿಮಿಗೆ ನೀವು ಮೌನ ರೀ ದೊಡ್ಡ ಶಕ್ತಿ ಮೌನದಲ್ಲಿ. ಅದ್ರೊಳಗೆ ಬಹಳ ಚೆನ್ನಾಗಿದೆ. ನಿನ್ನದೇ ನೆನಪು, ಆಮೇಲೆ ಸ್ನೇಹದ ನೆನಪು, ಭಕ್ತಿಗೀತೆ, ಮನದ ಮಾತಲ್ಲಿ ಒಲವು, ಬೆಸುಗೆ, ಶಿಶುಗೀತೆ, ದಾರಾಬೇಂದ್ರೆಯವರ ಇದ್ರ ಬಗ್ಗೆ, ಗಮ್ಮತ್ತಿನ ದುನಿಯಾ, ದೇಶಭಕ್ತಿ, ಬೇಲೂರು ಬಾಲೆ. ಬೇಲೂರು ಹೋಗಿರೇನ? ನಾವು ಹೋಗಿದ್ದೇವೆ. ಬೇಲೂರಿನ ಶಿಲ್ಪಕಲೆ ನೋಡಬೇಕು, ಬಹಳ ಆಕರ್ಷಣೀಯ ಶಿಲ್ಪಕಲೆ, ಅದ್ಭುತ. ಅದ್ರ ಬಗ್ಗೆನೂ ಬಿಟ್ಟಿಲ್ಲ ನೀವು. ಆಮೇಲೆ ಮೊಲ ಮತ್ತು ಜಿಂಕೆ, ಹೀಗೆ ಅದ್ಭುತವಾದಂತಹ ಕಾವ್ಯವನ್ನ ಕೊಟ್ಟಂತವರು ನಮ್ಮ ಡಾಕ್ಟರ್ ಲೀಲಾ ಗುರುರಾಜ್ ಮಳೆಬಿಲ್ಲು ಕವನ ಸಂಕಲನ ತಂದಿದ್ದಾರೆ. ಅವ್ರದೇ ಫೋಟೋ ಇಟ್ಟಿದ್ದಾರೆ ಮುಖಪುಟ. ಕೆಲವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಬೇರೆ ಬೇರೆ ಏನೇನೋ ಬರೀತಾರೆ, ಅದು ಫೋಟೋ ಹಾಕ್ತಾರೆ. ಓ ಯಾರು ಡಾಕ್ಟರ್ ಲೀಲಾ ಗುರುರಾಜ್ ಯಾರು ಅನ್ನುವಂಥದ್ದು ಇವತ್ತು ನಿಮ್ಮ ಪುಸ್ತಕ ನೋಡೋ ಬಳಕ ಗೊತ್ತಾಗ್ತಾ ಅನ್ನುವಂಥ ಮಾತನ್ನ ಹೇಳಿ ನನ್ನ ಮಾತುಗಳನ್ನ ಬಹಳ ತಾಳ್ಮೆಯಿಂದ ಕೇಳಿದ್ರಿ. ನಾನು ಇಷ್ಟೋ ತನಕ ಮಾತಾಡಿದ್ದು ನಿಮಗೇನಾದ್ರೂ ಒಂದಿಷ್ಟು ಬೇಜಾರಾಗಿದ್ರೆ ನನಗೆ ಕೊಡಿ, ನಾನು ಸೇಡಂ ಕೊಯ್ತೀನಿ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ರಿಗೂ ಹಾ ಹೇಳಲ್ಲ, ಬಾ ಹೇಳಲ್ಲ, ನಾನು ಶರಣ ಅಂತೀನಿ, ನೀವು ಶರಣು ಶರಣಾರ್ಥಿ ಅನ್ಬೇಕು. ನಿಮ್ಮೆಲ್ರಿಗೂ ಶರಣು ಶರಣಾರ್ಥಿ. ವೈರಿ ಬಂದ್ರು ಶರಣಾಗಬೇಕು. ಅಂದ್ರೆ ವೈರಿ ಅಂದ್ರೆ ಏನ್ ಅರ್ಥ? ಒಳ್ಳೆಯವರಿಗೆ ನೀವು ಹಿಂಗ್ ಸುಮ್ ನಮಸ್ಕಾರ ಮಾಡಿ ಆ ವೈರತ್ವ ಹೋಗ್ತದೆ ಹೇಳಿ ಮತ್ತೊಮ್ಮೆ ಅವಕಾಶಕ್ಕಾಗಿ. ಆಮೇಲೆ ರಾಮೇಶ್ವರ ಮುಂದೆ ಬಂದು ಕೂತಾರೆ, ಅವ್ರು ಒಂದೆರಡು ಮಾತಾಡ್ಬೇಕು. ಹಿರಿಯ ಸಾಹಿತಿಗಳು ಹಂಗೆ ಕಳಿಸ್ರೆ ನಾವೇ ಜೊತೆ ಅನ್ನುವಂತ ಸಂದೇಶನು ಹೋಗಬಾರ್ದು. ಅವ್ರ ಇಷ್ಟ ಭಾಗ್ಯ. ನೀವು ಶತಮಾನೋತ್ಸವ ಆಚರಣೆ ಮಾಡಬೇಕು. ಆ ಶತಮಾನೋತ್ಸವಕ್ಕೆ ಇಲ್ಲೆಲ್ಲ ಸೇರಿದವರು ನಿಮಗೆ ಹಾರೈಕೆ ಮಾಡ್ತೀವಿ. ಮತ್ತೆ 101, 102 ವರ್ಷ ಬದುಕಬೇಕನ್ನುವಂತ ಹಾರೈಕೆಯನ್ನ ನಮ್ಮ ಕವಿಗಳು ಮಾಡ್ತಾರೆ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಕೃತಿಗಳನ್ನು ಲೋಕಾರ್ಪಿಸಿ ಅದರ ಸಾರಾಂಶವನ್ನು ಸಹ ತಿಳಿಸಿ ಹೇಳಿದ ಎಲ್ಲರಿಗೂ ಧನ್ಯವಾದಗಳು. ಶ್ರೀ ಮುಡಬಿ ಗುಡ್ಡೇರಾವ್, ಸಂಶೋಧಕ ಸಾಹಿತಿಗಳು, ಸೇಡಂ 22ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಮ್ಮೇಳನಾಧ್ಯಕ್ಷರು, ಕಲಬುರಗಿ. ಇನ್ನು ಅನ್ನಪೂರ್ಣ ಸಂಗೊಳ್ಗಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೂ ಹನುಮಂತರಾವ್ ಬೈರಮಡಿಗಿ ಪತ್ರಕರ್ತರು. ದೊಡ್ಡ ಮಳೆ ಬಂದ್ ನಿಂತಂಗಾಯ್ತು. 5 ಕೃತಿಯ ತುಂಬಾ ಮಾತಾಡಿದಿರಿ. ತಮಗೆ ಧನ್ಯವಾದಗಳು. ಇನ್ನೂ 2 ಕೃತಿಗಳು